ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬಂದಿದೆ. ವರ್ಲ್ಡ್ ಹೆವಿಯೆಸ್ಟ್ ಗೋಲ್ಡ್ ರಿಂಗ್ ಆಗುತ್ತಾ? ಇದು ಹಾಕೊಂಡು ಬಟ್ಟೆ ಹಾಕೋ ಬರ್ತಾರೆ, ಇದೊಂದು ಹಾಕೋಬೇಕು. ಇಲ್ಲಿ ಹುಡುಗರು ಹೇಗಿದೆ, ಮೊಸಳೆ ಇದೆ, ಹುಲಿ ಇದೆ, ಎಲ್ಲ ಇದೆ. ಹಾಕೊಂಡೋಗ್ಬಿಟ್ಟು ವಿಡಿಯೋ ಮಾಡೋದಕ್ಕೆ ಏನೇನೆಲ್ಲ ಮಾಡಬೇಕು. ಸ್ಯಾಂಡ್ವಿಚ್ ಆಗ್ಬಿಡ್ತಿದೆ ಈಗ ಡೋರ್ ಮಧ್ಯೆ. ಗೊತ್ತಾಯ್ತಾ ಕಷ್ಟ ಈಗ ವಿಡಿಯೋ ರೆಕಾರ್ಡ್ ಮಾಡೋಣ ಹೆಂಗೆ ಅಂತ. ಒಂದೊಳ್ಳೆ ಸೀನ್ ತೊಗೊಳೋಣ, ಇಲ್ಲಿಂದ ಬಂದು ಆ ಮಿರರಲ್ಲಿ ಇಂಟ್ರೋ ತೊಗೊಳೋಣ ಅಂದರೆ ಲಾಕ್ ಆಗ್ಬಿಟ್ಟೆ. ಇಲ್ಲಿ ಗೊತ್ತಿಲ್ಲ ಅವಳಿ ಎಲ್ಲೋ ಹೋಯ್ತಲ್ಲೋ, ಒತ್ತೇ ಇಲ್ವಲ್ಲೋ. ಗೊತ್ತೇ ಇಲ್ಲ. ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ದುಬೈನ 4ನೇ ದಿನ. ನಾವು ಗೋಲ್ಡ್ ಸೂಕ್ ಹೋಗ್ತೀವಿ. ಗೋಲ್ಡ್ ಸೂಕ್ ಅಲ್ಲೆಲ್ಲ ಏನೋ ಹಳೆ ಮಾರ್ಕೆಟ್, ಅಲ್ಲೋಗಿ ಏನೇನು ಸಿಗುತ್ತೆ ಬಟ್ಟೆ, ಸೂಕ್, ಪರ್ಫ್ಯೂಮ್ ಸೂಕ್, ಆ ಸೂಕ್, ಈ ಸೂಕ್, ಎಲ್ಲ ಸೂಕ್ ಇರುತ್ತೆ. ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡ್ಬೋದು. ಸುಮ್ಮನೆ ರೌಂಡ್ ಹಾಕ್ಕೊಂಡು ನೋಡಿ ತೊಗೊಂಡು ಆಮೇಲೆ ವಾಪಸ್ ಬಂದು ಮತ್ತೆ ಇನ್ನೊಂದು ಕಡೆ ಹೋಗೋ ಪ್ರೋಗ್ರಾಮ್ ಇದೆ. ಬನ್ನಿ ಹೋಗುವ. ನಮಗಾಗಿ ಬಸ್ ಕಾಯ್ತದೆ ಅಂತ ಹೇಳೋಕ್ಕಾಗತ್ತಾ? ಇಲ್ಲ, ನಾವು ಹೋಗ್ತಾ ಇರೋದು ಬೈ ವಾಕ್, ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ 1 ಕಿಲೋಮೀಟರು ನಡ್ಕೊಂಡು ಹೋಗಿ, ಇಲ್ಲ ಅಲ್ಲಿ ಬೋಟ್ ಇದೆಯಲ್ಲ, 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಬೋಟ್ಗಳಿರುತ್ತೆ, ಆ ಬೋಟಲ್ಲಿ 1 ಕಿಲೋಮೀಟರ್ ಒಬ್ಬರಿಗೆ. ಹೌದಾ? ಸೊ ಅಲ್ಲಿಂದ ಬೋಟಲ್ಲಿ ದಾಟಿಸ್ತಾರೆ, ಕೆರೆ ದಾಟಿಸ್ತಾರೆ. ಕೆರೆ ದಾಟಿದ್ಮೇಲೆ ಆ ಕಡೆ ಎಲ್ಲ ಸೂಕ್ ಅಷ್ಟೇ ಕಾನ್ಸೆಪ್ಟ್. ಈಗ ನಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ಹೋಗಿ ಸ್ಕೈ ವಾಕಿಂದ ಹೋಗಿ ಅಂಗಳಿಬೇಕು. ಈ ರೋಡಲ್ಲಿ ಬಂದಾಗಿಂದ ಓಡಾಡ್ತಾನೆ ಇದೀವಿ ಸ್ಕೈ ವಾಕಲ್ಲಿ. ಸೊ ಬಂದು 1 ಕಿಲೋಮೀಟರ್ ನಡ್ಕೊಂಡು ಬರ್ತಾ ರೋಡುದ್ದಕ್ಕೂ ಇದೆಲ್ಲ ಶಾಪಿಂಗ್ ಜಾಗನೇ. ಸೊ ಅಲ್ಲೇ ಹಿಂದೆ ಲೆಫ್ಟ್ ನೋಡಿದರೆ ಮೀನಾ ಬಜಾರ್ ಸಿಗುತ್ತೆ. ಮತ್ತು ಇಲ್ಲೆಲ್ಲ ಬಟ್ಟೆಗಳು, ಸಿಲ್ವರ್ ಅಂಗಡಿಗಳೆಲ್ಲ ಇದೆ. ನೀರು ಕಾಣಿಸ್ತಾ ಇದೆಯಾ ಅಲ್ಲಿ. ಹಿಂದೆ ಬೋಟೆಲ್ಲ ಸಂಧಿ ಗ್ಯಾಪಲ್ಲಿ, ಆ ಬೋಟಲ್ಲಿ ಹೋಗ್ಬೇಕು ನಾವು. ಅಲ್ಲಿ ಅದು ಹೆಸರೇನಂತಾರೆ ಬೋಟ್ಗೆ? ಇಲ್ಲಿ ಬೈ ಟಿಕೆಟ್ಸ್ ಇಯರ್ ಅಂತ ಹಾಕೋರು ಯಾರು ನಿಂತೇ ಇಲ್ಲ. ಡೈರೆಕ್ಟಾಗಿ ಹೋಗೋದಾ? ಹಾಂ, ಇಲ್ಲಿ ಬೈ ಟಿಕೆಟ್ಸ್ ಇಯರ್ ಅಂತ ಇದೆ, ಬಟ್ ಯಾರೂ ಇಲ್ಲ. ಡೈರೆಕ್ಟಾಗಿ ಹೋಗೋದು ಅನಿಸುತ್ತೆ. ಎಲ್ಲ ಏನಾಗಿ ನಿಂತಿತ್ತು ಬೋಟ್ಗಳು. ಬೋಟಲ್ಲಿ ಹೋಗ್ಬೇಕು. ಈಗ ಟಿಕೆಟ್ ಕೌಂಟರನ್ನು ಹುಡುಕಬೇಕು. ಸೊ ಬೋಟಲ್ಲಿ ಬಂದು ಕೂತಿದ್ದೀವಿ. ಬೋಟ್ ಹೊರಟಿದೆ, ಇದು ಖಾಲಿ ಹೊರಟಿದೆ. ಟಿಕೆಟ್ ಬಂದುಬಿಟ್ಟು ಇಲ್ಲೇ ಬೋಟಲ್ಲೇ ಕೊಡಿ ಅಂದರು, ಅಲ್ಲೆಲ್ಲೂ ಕೌಂಟರ್ ಇರಲಿಲ್ಲ. ಸೊ ಇಳಿಬೇಕಾದ್ರೆ ಕೊಡಬೇಕು. ಸೊ ಅಲ್ಲಿ ಬಂತು ನಮ್ಮ ಡೆಸ್ಟಿನೇಷನ್. ಆ ಕಡೆಯಿಂದ ಈ ಕಡೆಗೆ ಬರೀ 1 ದಿರಮ್ ಒಬ್ರಿಗೆ ಅಷ್ಟೇ, ಅಂದರೆ 25 ರೂಪಾಯಿ. ಇವಾಗ 24 ರೂಪಾಯಿ 1 ಪೈಸೆ ಏನೋ ಇದೆ, 15 ಪೈಸೆ ಏನೋ ಇಲ್ಲ. ಸೊ ರೌಂಡ್ ಫಿಗರ್ 25 ಅಂತ ಅಂದ್ಕೊಂಡ್ರೆ 25 ರೂಪಾಯಿ ಒಬ್ಬರಿಗೆ ಆರಾಮಾಗಿ ತಂದು ಬಿಸಾಕ್ತಾರೆ. ಇಲ್ಲಿಗೆ ಲೈಫ್ ಜಾಕೆಟು ಗೀಕೆಟು ಏನು ಕೊಟ್ಟಿಲ್ಲ, ನಮಗೆ ಬರ್ತಾರೆ. ಈಜೊಳಗೆ ಬರುತ್ತಾ ಎಲ್ಲರಿಗೂ? ನಮ್ಮಂತೂ ಬರಲ್ಲ. ಈಜೊಳಗೆ ಬರುತ್ತಲ್ಲ ನಿಮಗೆ? ಊರಿಗೆ ಯಾರಿಗೂ ಬರಲ್ಲ, ನಮ್ಗೆ ಯಾರು ಬರಲ್ಲ. ನೀವು ಒಬ್ಬನೇ ಕಾಪಾಡಬೇಕು. ಬಂದ್ವಿ ಸ್ಟೇಷನ್ಗೆ ಬಂದ್ವಿ. ಮರೀನ್ ಟ್ರಾನ್ಸ್ಪೋರ್ಟ್ ಸ್ಟೇಷನ್. ಜಂಪ್ ಮಾಡಿ, ಜಂಪ್. ಆಯ್ತು ಬನ್ನಿ. ಇಲ್ಲಿ ನೀರಲ್ಲಿ ಎಗರಕ್ಕೆ ಬೀಳ್ತಾ ಇದೆ. ಸೊ ಆಯಿತು. ಇದು 1 ಕಿಲೋಮೀಟರ್ ಬಂದ ಬೋಟಲ್ಲಿ. ಅಲ್ಲಿಂದ ಟೋಟಲ್ ಇಲ್ಲಿವರೆಗೂ 2 ಕಿಲೋಮೀಟರ್ ತೋರಿಸ್ತು.
ಅಲ್ಲಿ ಬಂದ್ವಿ ಓಲ್ಡ್ ಇದು ಬಲಾದಿಯಾ, ಓಲ್ಡ್ ಬಲಾದಿಯಾ ಸ್ಟ್ರೀಟ್. ಇದೊಳಗೋಣ ಸಬ್ವೆ ಹೋಗೋಣ. ಸೊ ರೋಡ್ ಕ್ರಾಸ್ ಮಾಡಬೇಕು, ಅಲ್ಲಿ ಮಾಡ್ಬೋದು ಝೀಬ್ರಾ ಕ್ರಾಸಿಂಗಲ್ಲಿ, ಬಟ್ ನಾವು ಸಬ್ವೆ ಇದೆ ಇಲ್ಲಿ, ಸಬ್ವೆಲಿ ಹೋಗೋಣ ಅಂದ್ಬಿಟ್ಟು ಸಬ್ವೆಲಿ ಹೋಗ್ತಾ ಇದ್ದೀವಿ. ಅಂಡರ್ ಪಾಸ್ ಹಿಂಗೆ ಹೋಗಿ ಅಲ್ಲಿ ಎದೊಳೋದು. ಬಟ್ ಇದು ಸ್ವಲ್ಪ ಓಡಾಟ ಜಾಸ್ತಿ, ಇಲ್ಲಿ ಡಬಲ್ ಕೆಲಸ. ಸೊ ನಾವು ಬಂದೆವು ಓಲ್ಡ್ ಬಲಾದಿಯಾ ಸ್ಟ್ರೀಟ್. ಸೊ ಇಲ್ಲಿ ಗೋಲ್ಡ್ ಸೂಕ್, ಸ್ಪೈಸ್ ಸೂಕ್ ಎಲ್ಲ ಉಂಟು, ಏನು ಬೇಕಾದ್ರೂ ತೊಗೊಬೋದು. ಮ್ಯಾಪ್ ಉಂಟು ಇಲ್ಲಿ, ಮ್ಯಾಪ್ ಇದೆ ಫುಲ್ಲು. ದುಬೈ ಮ್ಯಾಪ್ ಇದು, ಮ್ಯಾಪ್ ಇದೆ, ನೋಡ್ಕೊಂಡು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬೋದು. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಬಿರಿಯಾನಿ ಮಸಾಲೆ ಸ್ಮೆಲ್ ಬರ್ತಾಯಿದೆ, ಘಮ 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 ಅಂತ. ಎಲ್ಲ ಬರೀ ಸ್ಪೈಸಸ್ ರಾಶಿ ಗಟ್ಟಲೆ ಹಾಕ್ಕೊಂಡು ಕೂತವ್ರೆ ನೋಡಿಲ್ಲಿ, ಎಲ್ಲ ಥರ ಐಟಮ್ಸ್ ಇದೆ. ಪಣೀರು ನಿಂಬೆಹಣ್ಣೆಲ್ಲ ಮಾರ್ತಾರಾ? ಕಡೆಲ್ಲ ಮಸಾಲ ಪದಾರ್ಥ ವಾಸನೆ ಬಂತು. ಇಲ್ಲೆಲ್ಲ ಸ್ಯಾಫ್ರಾನ್, ಕೇಸರಿ ಇದು ಲೈನಾಗಿ ಹಾಕೊಂಡವ್ರೆ. ಅಯ್ಯೋ ಕೊಡ್ಸ್ಬೇಕಾ? ಇದು ತೊಗೊಳಕ್ಕಾಗುತ್ತಾ? ಇದು ಹಾಕೊಂಡು ಬಟ್ಟೆ ಹಾಕೋ ಬರ್ತಾರೆ, ಇದೊಂದೇ ಹಾಕೋಬೇಕು. ಇಲ್ಲಿ ನೋಡಿದ್ರು ಹೇಗಿದೆ ಚಿನ್ನದ ಬಟ್ಟೆ, ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಆರ್ಚ್ ಕಾಣಿಸ್ತದ್ಯಾ, ಅದೇ ಗೋಲ್ಡ್ ಸೂಕ್. ಒಳಗಡೆ ಹೋಗ್ಬೇಕು. ಸೊ ಗೋಲ್ಡ್ ಸೂಕ್ಗೆ ಎಂಟ್ರಿ. ಗೇಟ್ 1. ಸೊ ಫುಲ್ಲು ಆ ಕಡೆ ಈ ಕಡೆ ಬರೀ ಅಂಗಡಿಗಳೇ. ಡೈಮಂಡ್ಸು, ಗೋಲ್ಡ್ಸು, ಸಿಲ್ವರ್ ಇಲ್ಲ, ಸಿಲ್ವರ್ ಇದೆ, ಎಲ್ಲ ಸಿಗುತ್ತೆ. ಆಮೇಲೆ 18 ಕ್ಯಾರೆಟ್ ಸಿಗುತ್ತೆ, 18 ಕ್ಯಾರೆಟ್ ಸಿಗುತ್ತೆ, 22 ಕ್ಯಾರೆಟು ಸಿಗುತ್ತೆ, 24 ಕ್ಯಾರೆಟು ಸಿಗುತ್ತೆ. ಸೊ ಜಾಸ್ತಿ ಜನ 18 ಕ್ಯಾರೆಟ್ ಪ್ರಿಫರ್ ಮಾಡ್ತಾರೆ ಇಲ್ಲಿ, ಅಂದರೆ ಕಮ್ಮಿ ಪ್ರೈಸ್ ಇರುತ್ತೆ ಅಂತ. ಒಂದು ಎಷ್ಟೊಂದು ಕಡೆ ಏನಂದರೆ ಝೀರೋ ಮೇಕಿಂಗ್ ಚಾರ್ಜಸ್ಸು ಆ ಥರ ಎಲ್ಲ ಇರುತ್ತೆ. ಇಲ್ಲಿ ನೋಡಿ ಹೆಂಗವೆ ಡಿಸೈನ್ಗಳು, ಇವೆಲ್ಲ ಕತ್ಕಾಕೊಳದ ಹುಡುಗರ್ದ ಹುಡುಗಿರ್ದ ನೋಡಿ ಹೆಂಗಿದೆ ಅದು. ಮೊಸಳೆ ಎಲ್ಲ ಇದೆ, ಮೊಸಳೆ ಇಡಲ್ಲ. ಮೊಸಳೆ ಇದೆ, ಹುಲಿ ಇದೆ, ಎಲ್ಲ ಇದೆ. ಮಲಬಾರ್ ಗೋಲ್ಡ್ ಇಲ್ಲೊಂದಿದೆ ನೋಡು, ಅಲ್ಲೊಂದಿತ್ತು, ಇಲ್ಲೊಂದಿದೆ ಮಲಬಾರ್ ಗೋಲ್ಡ್. ಗಿನ್ನಿಸ್, ಇದು ವಿಡಿಯೋದಲ್ಲಿ ನೋಡಿದ್ವಿ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬಂದಿದೆ. ವರ್ಲ್ಡ್ ಹೆವಿಯೆಸ್ಟ್ ಗೋಲ್ಡ್ ರಿಂಗ್. ಇದು ಚಿನ್ನದ ಬಟ್ಟೆ, ಇದು ಚಿನ್ನದ ಬಟ್ಟೆ. ನೋಡ್ದಾ ಹೆಂಗಿತ್ತು ರಿಂಗ್ ಅದು? ನೀವು ಕುತ್ಕೊಂಡ್ರು ಇನ್ನೂ ಗ್ಯಾಪ್ ಇರ್ತದೆ ಪೇಷನ್. ಇನ್ನಂತ 3-4 ಜನ ತುರ್ಕ್ಬೋದು ಅದ್ರಲ್ಲಿ ಈ ರಿಂಗಲ್ಲಿ, ಅಷ್ಟೇ ದೊಡ್ಡದು. ಇಡೀ ವರ್ಲ್ಡ್ಗೆ ದೊಡ್ಡ ರಿಂಗು. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬಂದಿದೆ ಅದಕ್ಕೆ. ವಿಡಿಯೋದಲ್ಲಿ ಅದನ್ನ ನೋಡಿದ್ವಿ ಯಾರು ವಿಡಿಯೋದಲ್ಲಿ, ಎಷ್ಟೊಂದು ವಿಡಿಯೋದಲ್ಲಿ. ಈಗ ಸುಮ್ಮನೆ ಹಿಂಗೆ ಹೋಗ್ಬೇಕಾದ್ರೆ ಎಲ್ಲರೂ ಗುಂಪಾಕೊಂಡು ನೋಡ್ತಾ ಇದ್ರು, ಏನಿದು ಅಂತ ಹೋದ್ರೆ ಅಲ್ಲಿ ಸಿಗಪ್ಪ. ಸೊ ನಾವು ಆಚೆ ಬಂದ್ಬಿಟ್ವಿ. ಅಲ್ಲಿ ಹಿಂದೆ ಆರ್ಚ್ ಕಾಣಿಸ್ತಿದೆಯಾ, ಆ ಕಡೆ ಗೇಟಿಂದ ಎಂಟ್ರಿ ಕೊಟ್ಟು ಈ ಕಡೆ ಗೇಟಿಂದ ಆಚೆ ಬಂದ್ವಿ. ಬಟ್ ಇಲ್ಲೂ ಇದೆ ಹರ್ಷ, ಅದು ನೋಡೋಣಂತೆ. ರೇಟ್ ಜಾಸ್ತಿ ಹೇಳ್ತಾರೆ, ಮೇಕಿಂಗ್ ಚಾರ್ಜಸ್ ಎಲ್ಲ ಹೇಳ್ತಾರೆ. ಇದು ಮಾರ್ಕೆಟ್ ಎಲ್ಲ ಟೂರಿಸಂ ಪರ್ಸನ್ ಅಂತ. ಗಲ್ಲಿ ಒಳಗೆ ಬಂದ್ರೆ ಒಂದು ಕಾಂಪ್ಲೆಕ್ಸ್ ಫುಲ್ ಅದೇ ಇದೆ. ಹೌದಾ? ಏನಾದ್ರು ನಮ್ಗೆ ಹೇಳೋಂತಿಲ್ಲ. ಮಾಮೂಲಿ ಕಾಂಪ್ಲೆಕ್ಸ್ಗೆ ಏನು ಕಾಂಪ್ಲೆಕ್ಸ್ ಅದು? ಏನು ಕಾಂಪ್ಲೆಕ್ಸ್ ಇಲ್ಲಿ ಎಲ್ಲದಕ್ಕೆ ಯೂಸ್ ಮಾಡ್ತೀವಿ ನಾವು. ಹಳೇದು ಮಣಿಪಾಲ್ ಸೆಂಟ್ರ್ ಅಲ್ಲ, ಇನ್ನೊಂದು ಯಾವಾಗಿಲ್ಲ, ಏನಿಂದ ಬರೋದಲ್ಲ ಗೊತ್ತಿಲ್ಲ. ಅಲಂಕಾರ ಪ್ಲಾಜಾ. ಓಕೆ ಎಲ್ಲ ನೋಡ್ಕೊಂಡು ಬಂದ್ಬಿಟ್ಟು ಹರ್ಷ ಹೊಡ್ದಾನ, ಅದಕ್ಕೆ ಕಾಂಪ್ಲೆಕ್ಸ್ ಕರ್ಕೊಂಡು ಹೋಯ್ತಾನಂತೆ. ಜಿ ವ್ಯಾಗನ್ಗಳಂತೂ ಇಲ್ಲಿ ಇದು ಏನೋ ತಾರ್ ಓಡಾಡ್ದಂಗೆ ಓಡಾಡ್ತಾರೆ ಜಿ ವ್ಯಾಗನ್ಗಳು ಇಲ್ಲಿ. ಎಷ್ಟು ಜಿ ವ್ಯಾಗನ್ನು ಅಪ್ಪ, ಅದು ಲ್ಯಾಂಡ್ ಕ್ರೂಸರು ರಾಶಿ ಬರ್ತಾರೆ. ಇದೆ ಅಂತೆ ದಿ ಗೋಲ್ಡ್ ಸೆಂಟರು. ಓ ಈ ಥರ ನಮ್ಮ ಇದರಲ್ಲೆಲ್ಲ ಇದೆಯಲ್ಲ, ಅಕ್ಕಪಕ್ಕ ಚಿಕ್ಕ ಅಂಗಡಿಗಳು. ಬಟ್ ಇದು AC ಶೋರೂಮ್ ಆಗಿರೋದ್ರಿಂದ ಕಾಸ್ಟ್ಲಿ ಇರ್ಬೇಕು ತಾನೆ. ಇಲ್ಲಿ ಇಲ್ಲಿ ಯಾವುದೋ ನೋಡಿದಾನಂತೆ, ನೋಡೋಣ ಅಲ್ಲೋ ಕೇಳೋಣ. ಇದೇನಾ ಆಶಾ? ಹಾಂ, ಅನ್ವರ್ ಲಕ್ಸುರಿ ಎಲ್ಲಿ ನೋಡಿದ್ದು ನೀನು?
ಸೊ ಇಲ್ಲಿ ಬೇಜಾನಿದೆ ಚಿನ್ನ ಚಿಕ್ಕದು ಸಿಗುತ್ತಂತೆ ನೋಡೋಣ. ಇಲ್ಲಿ 0 ಮೇಕಿಂಗ್ ಚಾರ್ಜಸ್ ಆನ್ ಆಲ್ ಐಟಮ್ಸ್. ಗಟ್ಟಿ ಚಿನ್ನ ಲೈಟ್ ವೆಯ್ಟ್ ಕೇಳಿದ್ರು. ಸೊ ಹಿಂಗೆ ಮುಂದೆ ಹೋಗಿ ರೈಟ್ ತೊಗೊಳ್ಳಿ ಅಂದರು. ಅವ್ರದ್ದೇ ಅಂತ ಅಂಗಡಿ ಅದು, ಅವ್ರದ್ದೇ. ಅಲ್ಲ ರೈಟ್ ಸೈಡ್ ಇದೆಯಲ್ಲ ಅಲ್ಲೊಂದು, ಅಲ್ಲಿದೆಯಲ್ಲ ಅನ್ವರ್ ಲಕ್ಸುರಿ, ಇಲ್ಲಿ ಮೂಲೆಯಲ್ಲಿದೆ, ಅವ್ರದ್ದೇ ಅಂತ. ಇಲ್ಲಿ ಲೈಟ್ ವೆಯ್ಟ್ ಗೋಲ್ಡ್ ಸಿಗುತ್ತೆ ಇಲ್ಲಿ. ಸೊ ಇವಾಗ ಏನಾಯಿತು ಅಂದರೆ ಅಲ್ಲಿಂದ ವಾಪಸ್ ಬಂದ್ವಿ. ಮೇಡಮ್ ಅವರು ಯಾವುದೋ ನೋಡ್ಕೊಂಡಿದ್ರಂತೆ. ಅದು ತುಂಬ ಕಮ್ಮಿ ಗ್ರಾಮಲ್ಲಿ ಏನೋ ನೆಕ್ಲೆಸ್ಗಳೆಲ್ಲ ಸಿಗುತ್ತಂತೆ. ಬಟ್ ಅದು ಚೆಕ್ ಮಾಡಿದಾಗ ಅದಿರೋದು ಮೀನಾ ಬಜಾರಲ್ಲಿ. ಇಲ್ಲಲ್ಲ, ಮೀನಾ ಬಜಾರಲ್ಲಿ ಅಂದರೆ ಇನ್ನೂ 1 ಕಿಲೋಮೀಟ್ರ್ ಹಿಂದೆ ವಾಪಸ್ ಹೋಗೋದು. ಅದಕ್ಕೆ ಬಂದು ಇಲ್ಲಿ ಮುಂಚೆ ಎಲ್ಲರೂ ಹುಡ್ಕೋಣ ಅಂತ ಇಲ್ಲೊಂದು ಅಂಗಡಿಗೆ ಬಂದಿದ್ದಾರೆ. ಓಡಾಡಿ ಸುಸ್ತಾಯಿತು. ಇಬ್ಬರು ಇಲ್ಲಿ ಕುತ್ಕೊಂಡ್ಬಿಟ್ವಿ. ಅವರಿಬ್ಬರು ಎಲ್ಲ ಅಂಗಡಿಗೂ ಹೋಗಿ ಬರ್ತಾವ್ರೆ. ಈಗ ಅಲ್ಲಿ ಹೋಗೋರೆ, ಕೇಳ್ತಾರೆ, ವಾಪಸ್ ಬರ್ತಾರೆ. ಕೂತಿದ್ವಿ, ಕರೆದ್ರು. ಮೋಸ್ಟ್ಲಿ ಸಿಕ್ಕಿರ್ಬೇಕೇನೋ ಅವ್ರು ಬೇಕಾಗಿರೋದು. ನೋಡೋಣ. ಸೊ ಅಲ್ಲಿ ಒಂದು ಅಂಗಡಿ ಕರೆದ್ರು, ಇದೆ ಅಂತ ಡಿಸೈನು. ಸಣ್ಣದು ನೆಕ್ಲೆಸ್ಗಳು ಇತ್ತು. ಎಷ್ಟು 2.5 ಗ್ರಾಮಿಂದ ಶುರು ಆಗುತ್ತೆ ನೆಕ್ಲೆಸ್. 2.5 ಗ್ರಾಮು 3 ಗ್ರಾಮಲ್ಲಿ ಸಿಗ್ತಾಯಿತ್ತು. ಬಟ್ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಸೂಕ್ ಇದೆಯಲ್ಲ ಆಚೆ ಔಟ್ಸೈಡು, ಇದೆಲ್ಲ ಮೇಕಿಂಗ್ ಚಾರ್ಜಸ್ ಇರುತ್ತೆ. ಸೊ ನಾವು ಕಾಂಪ್ಲೆಕ್ಸ್ಗೆ ಹೋದಿವಾಗ ಅಲ್ಲಿ 0 ಮೇಕಿಂಗ್ ಚಾರ್ಜಸ್ ಅಂಗಡಿಗಳಲ್ಲಿ. ಬಟ್ ಅಲ್ಲಿ ತುಂಬ ಲೋ ವೆಯ್ಟ್ದು ಸಿಗೋಲ್ಲ. ಒಂದು 3 ಗ್ರಾಮು 4 ಗ್ರಾಮ್ 5 ಗ್ರಾಮಿಂದ ಶುರು ಆಗುತ್ತೆ, ಆ ಥರ ಇರುತ್ತೆ. ಸೊ ಇಲ್ಲಿ ಚಿಕ್ಕದು ಸಿಗುತ್ತೆ, ಬಟ್ ಮೇಕಿಂಗ್ ಚಾರ್ಜಸ್ ಇರುತ್ತೆ. ವರ್ತಿಲ್ಲ. 18 ಕ್ಯಾರೆಟ್ದು 2.5 ಗ್ರಾಮ್ದು ನೆಕ್ಲೆಸ್ ಬಂದ್ಬಿಟ್ಟು 31,500 ನಮ್ಮ ಕಾಸು ಬರ್ತಾಯಿತ್ತು. ಬಟ್ ಅದು ಲೆಕ್ಕ ನೋಡೋಕೆ ಹೋದರೆ ಗ್ರಾಮ್ಗೆ 12,500, 12,600 ಆ ಥರ ಬರುತ್ತೆ. ಸೊ ನಮ್ಮ ಕಡೆ ನಿಮಗೆ 22 ಕ್ಯಾರೆಟ್ ಗೋಲ್ಡೇ ಸಿಕ್ಬಿಡ್ತದಲ್ಲ, ವರ್ತಿಲ್ಲ ಅಂದ್ಬಿಟ್ಟು ಬಂದ್ಬಿಟ್ವಿ. ಸೊ ಅಲ್ಲಿ ಆಚೆ ಕಡೆ ಎಲ್ಲ ಹುಡುಕಿದ್ವು, ಅಲ್ಲೆಲ್ಲೂ ಸಿಕ್ಕಿಲ್ಲ. ಮತ್ತು ಅಲ್ಲಿ ಮತ್ತೆ ಕಾಂಪ್ಲೆಕ್ಸ್ಗೆ ಹೋದ್ವಿ, ಹುಡುಕಿದ್ವಿ. ಅಲ್ಲೊಂದು ಕಡೆ ಸಿಕ್ತು, ಬಟ್ ಮೇಕಿಂಗ್ ಚಾರ್ಜ್ ಎಲ್ಲ ಇತ್ತು. ನಮ್ಮ ಉಡುಪಿಯವರೊಬ್ಬರು ಸಿಕ್ಕಿದ್ರು ಅಲ್ಲಿ. ಅವ್ರು ನಮ್ಮನ್ನ ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತಿದ್ದಾರೆ, ಇಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಇರುತ್ತೆ ಅಂತ. ಮೇಕಿಂಗ್ ಚಾರ್ಜಸ್ ಕಮ್ಮಿ ಇರುತ್ತೆ ಅಂತ. ಬಟ್ ಅಲ್ಲೆಲ್ಲ ಹೆಂಗಂದ್ರೆ ಚಿಕ್ಕ ಗ್ರಾಮ್ಸ್ 3 ಗ್ರಾಮ್ಸ್ ಒಳಗಡೆ ತೊಗೊಂಡ್ರೆ ಮೇಕಿಂಗ್ ಚಾರ್ಜಸ್ ಜಾಸ್ತಿ ಇರುತ್ತೆ. ಸೊ ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ, ನೋಡೋಣ. ಏನು ಮತ್ತು ವೆರೈಟಿ ಜಾಸ್ತಿ ಇದೆ. ಗಿಫ್ಟ್ ಶಾಪ್ ಇದೆ, ಕಸ್ಟಮರ್ ಸೇಲ್ಸ್ ಸುಮಾರು ಇದೆ. ಚೆಕ್ ಮಾಡಿ ಇಷ್ಟ ಬಂದರೆ ತಗೊಳ್ಳಿ ಸರ್. ಊರಲ್ಲಿ ಶಾಪಿಂಗ್ ಮಾಡ್ತಾನೆ ಅವರೇ 1 ಅವರಿಂದ. ಇಲ್ಲಿ ಕಿಟಕಿಯಿಂದ ಆಚೆ ನೋಡಿದ್ರೆ ಒಂದು ದೊಡ್ಡ ಕ್ರೂಸ್ ಇದೆ, ಕ್ರೂಸ್. ನಾವು ಫಸ್ಟ್ ಬಂದ್ವಲ್ಲ ಅಂಗಡಿ ಅನ್ವರ್ ಲಕ್ಸುರಿ, ಎಷ್ಟು ರಶ್ ಇದೆ ನೋಡಿ. ಗೀಜಿ ಅಂತ ಇದೆ. ಬೇಜಾನ್ ಜನ ಅವರೇ. ಯಾಕೆ ಅಂದರೆ ಅದೆಲ್ಲ ವೀಡಿಯೋ ಮಹಿಮೆ. ಹಿಂದಿ ಯೂಟ್ಯೂಬರ್ಸ್ಗಳು ಬೇಜಾನ್ ಜನ ವೀಡಿಯೋ ಮಾಡೋರೆ, ಅದಕ್ಕೆ ಅಷ್ಟು ತುಂಬವರಲ್ಲಿ. ಬೇರೆ ಅಂಗಡಿ ಎಲ್ಲ ಖಾಲಿ ಹೊಡಿತೈತೆ, ಅದು ಮಾತ್ರ ರಶ್ಶು. ಅದು ಅಲ್ಲಿಂದ ಶುರುವಾಗಿ ಹಿಂದುಗಡೆವರೆಗೂ ಇದೆ ಎಂಟ್ರೆನ್ಸು. ಬಟ್ ನಾವು ಏನು ಮಾಡಿದ್ವಿ, ಈ ಬಿಲ್ಡಿಂಗೇ ದಾಟಿ ಆಪೋಸಿಟ್ ಒಂದು ಬಿಲ್ಡಿಂಗಲ್ಲಿ ತೊಗೊಂಡ್ವಿ. ಅದು ತೋರಿಸ್ತೀನಿ ಆಮೇಲೆ. ಇಲ್ಲಿಗೆ ವಾಪಸ್ ಯಾಕೆ ಬಂದಿದ್ದು ಅಂದರೆ, ಕ್ಯಾಶ್ ವಿಡ್ರಾ ಮಾಡೋಕ್ಕೆ ಬಂದ್ವಿ. ಅಲ್ಲಿ ಇಲ್ಲ ಆಯಿತು. ಈ ಅಂಗಡಿ ಇದೆಯಲ್ಲ ಇಲ್ಲಿ ನನ್ನ ಹಿಂದೆ, ಇವ್ರದ್ದೇ ಅಲ್ಲಿ ಹೋಲ್ಸೇಲ್ ಇದೆ. ಹೋಲ್ಸೇಲು ಅಲ್ಲಿ ಬಿಲ್ ಕೊಡಲ್ಲ, ಇನ್ವಾಯ್ಸ್ ಬರೋಲ್ಲ, ಬ್ಯಾಟ್ ಇಲ್ಲ, ಏನೂ ಇಲ್ಲ. ಜಸ್ಟ್ ಫುಲ್ ಅಮೌಂಟು ಎಷ್ಟು ಕಮ್ಮಿಗೆ ಆಯಿತು ಅಂದರೆ, ಇಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿಗಿಂತ ಒಂದು 200 ಬಾತ್ ಏನೋ, 200 ದಿರಮ್ಸ್ ಏನೋ ಕಮ್ಮಿ ಆಯಿತು. ಸೊ ಸಕ್ಕತ್ ಬರ್ತಿದೆ ನೋಡಿ. ಹಿಂಗೆ ಬಂದೆ, ಪಾಪ ದಾಟ್ಕೊಂಡು ಆಚೆ ಬಂದರೆ ಇಲ್ಲಿ ಆ ಬಿಲ್ಡಿಂಗ್ ಕಾಣಿಸ್ತಿದೆಯಾ. ಸೊ ಆ ಬಿಲ್ಡಿಂಗಲ್ಲಿ ಮುಂದೆ ಅಲ್ಲಿ ರೈಟ್ ಇದೆ. ಸೊ ರೋಡ್ ದಾಟ್ಕೊಂಬಂದ್ವಿ. ಹಿಂಗೆ ಬಂದಿದ್ದು ಇದು ಲೊಕೇಶನ್ ಕೊಟ್ಟಿರ್ತೀವಿ, ಹೊರಗಡೆ ಕ್ಯಾಮ್ರಾ ಅಲೋ ಇಲ್ಲ. ಅದೊಂಥರ ಯಾವುದೋ ಹೋಟೆಲ್ ರೂಮ್ ಇದ್ದಂಗಿದೆ. ಎಲ್ಲ ಗೋಲ್ಡ್ ಅಂಗಡಿ ಅವ್ರದ್ದು ರೂಮ್ ಮಾಡ್ಕೊಂಡು ಅಲ್ಲಿ ಸ್ಟೋರ್ ಮಾಡ್ತಾರೆ. ಹೋಟೆಲ್ ರೂಮ್ ಇದ್ದಂಗಿದೆ, ಅದರಲ್ಲಿ ಮಾಡಿರೋದು. ಒಳಗಡೆ ಎಷ್ಟು ಕಮ್ಮಿ ರೇಟು, ಅದಕ್ಕೆ ಅದು ಇನ್ವಾಯ್ಸ್ ಕೊಡಲ್ಲ, ವ್ಯಾಟು ಕೊಡಲ್ಲ, ಅದರಿಂದ ಕಮ್ಮಿ. ಹಂಗೆ ಹೋಟೆಲ್ ರೂಮ್ ಒಳಗೆ ಬಂದು, ಹೋಟೆಲ್ ಥರನೇ ಇದೆ ಇದು. ಹೋಟೆಲ್ ಎನ್ಸೋದಲ್ಲ, ಹೋಟೆಲ್ಲೇ ಒಂದು ಜಾಗ, ಒಂದು ರೂಮ್ನ ಮಾತ್ರ ಕನ್ವರ್ಟ್ ಮಾಡ್ಕೊಂಡವ್ರು ಅವರು ಅಂಗಡಿಗೆ, ಜ್ಯುವೆಲರಿ ಶಾಪು. ಎಷ್ಟಾಯಿತು ಏನಂತ ಡೀಟೇಲ್ಸ್ ಕೊಡ್ತೀನಿ ರೀ. ಹರ್ಷವರ್ಧನ್ ಅವರು ಆ ಮೂಲೆ ಇದ್ದಾರೆ. ಹಾಂ, ಇವಾಗ ಈ ಥರ ಬಾಕ್ಸ್ಗಳು ಹೋಯ್ತಾನೆ ಅವಾಗಿಂದ. ಗೋಲ್ಡ್
अंदर क्या ಫೋರ್ತ್ ಫ್ಲೋರ್ ಇದು. ಸೊ ಆ ಥರ लेके गए तो हमारा लाइफ सेटल हो जाता ಆ ಥರ ಅವನ್ನೇ ಕೇಳ ಅನ್ಕೊಂಡು ಯಾಕೆ ಬೇಕು ಹೊರಗಡೆ ಆ ಥರ ಭಾಳ ಸ್ಪೀಡ್ ಇಟ್ಕೊಂಡು ಓಡಾಡ್ತಾನೆ ಅವ್ರೆ. ಎಷ್ಟು ಲೈನ ಸೆಕ್ಯೂರಿಟಿ ಕಾರ್ಗಳು ಇರ್ತವೆ, ನೀವು ಫುಲ್ ಗಾರ್ಡ್ ಹಾಕೊಂಡು ಓಡಾಡ್ತವ್ರೆ. ಫುಲ್ ಹೋಗೋದು ತರೋದು ಇದೇ ಕೆಲಸ ನಡೀತೈತೆ. ಚಿನ್ನ ಮಾರ್ಕೆಟ್ ನಮ್ಮ ಹಂಪಿನಲ್ಲಿ ಈ ಥರ ಮಾಡ್ತಾಯಿದ್ರು ಒಂದು ಕಾಲದಲ್ಲಿ. ಇಲ್ಲ ಅದು ರೆಪ್ಲಿಕೇಟ್ ಆಗ್ಬಿಟ್ಟೈತೆ. ಸೊ ನೋಡಿ ರೂಮ್ ಥರನೇ ಇದೆ ಫುಲ್ಲು ರೂಮು. ಈ ಕಡೆ ರೈಟಿಗೆ ತಿರುಗಿದ್ರೆ ಹೋಟೆಲ್ ರೂಮ್ಸ್, ಇಲ್ಲಿತ್ತಿದ್ರೆ ಅಂಗಡಿ ಲೆಜೆಂಡ್ ಜ್ಯುವೆಲರೀಸ್ ಅಂತ ಅದು ಹೆಸರು ಕಾಣಿಸ್ತಾ ಇದೆಯಾ ಒಳಗಡೆ ಕ್ಯಾಮ್ರಾ ಒಳಗೆ ಲೆಜೆಂಡ್ ಜ್ಯುವೆಲರೀಸ್ ಅಂತ. ಹರ್ಷ ನೀನೇನು ನೋಡ್ತಾ ಇದೆಯೋ? ಹೇಯ್ ಬ್ರೇಸ್ಲೆಟ್ಗಳು ನೋಡ್ತಾ ಇದೆಯಾ? ಎಷ್ಟು ರೂಪಾಯಿ ಇದಂತ ಬ್ರಾಸ್ಲೆಟಾ? ಎಷ್ಟು ಗ್ರಾಮ್ ಇತ್ತು ಅದು? ಕ್ಯೂಬನ್ ಬ್ರೇಸ್ಲೆಟ್ ತಾನೇ ಅದು? ಬ್ರೇಸ್ಲೆಟ್ ಆ ಚೈನ್ ಅದು ಚೆನ್ನಾಗಿತ್ತು. 5.2 ಗ್ರಾಮ್ಸ್ ಕ್ಯಾಲ್ಕುಲೇಟ್ ಮಾಡೋ. 5.2 ನಮ್ಮ ಕಾಸಿಗೆ 50,000 ರೂಪಾಯಿ. Swell is good. Look heavy, but only 5 point. ಅರೆ 5 ಗ್ರಾಮು ನೋಡಂಗೆ ಒಳ್ಳೆ ಹೆಂಗಿದಾರು. 5 ಗ್ರಾಮ್ ಇದು ಅಷ್ಟೇ. 5 ಗ್ರಾಮ್ಸ್ ಇಲ್ಲ, 19 ಕ್ಯಾರೆಟ್. ಹಂಗಾಗಲ್ಲ ಇದು, ನನ್ನ ಕೈಗಾಗಲ್ಲ. ಜ್ಯೋತಿ ಕೊಡ್ಸಿರೋದು, ಜ್ಯೋತಿ ಜ್ಯೋತಿ ಕೊಡ್ಸಿರೋದು. ನನಗೆ ಕೊಡಿಸೋ ಇದಕ್ಕೆ ನೀನು 1 ಗ್ರಾಮ್ದು ಕೊಟ್ಟು. ಸೊ ಫೈನಲ್ ಆಗಿ ಶಾಪಿಂಗ್ ಮಾಡಿಕೊಂಡ್ರು. ಎಷ್ಟು ಇಲ್ಲಿ ಎಷ್ಟು ಹೇಳಿದ್ರು ಅಂದರೆ 19 ಕ್ಯಾರೆಟ್ ಗೋಲ್ಡು 1 ಗ್ರಾಮ್ಗೆ 385 ದಿರಾಮ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರು. ಸೊ ಅದ್ರ ಪ್ರಕಾರ ನಮಗೆ ಟೋಟಲ್ಲು ಎಷ್ಟು ಗ್ರಾಮ್ ಇದ್ದಿದೆ ಸರ್? 6 ಚೈನು ನಿಮ್ಮ 5 ಚೈನ್ ತೊಗೊಂಡ್ರು. 5 ಚೈನ್ಗೆ ಟೋಟಲ್ಲು ಎಷ್ಟು? 1 ಲಕ್ಷ ಚಿಲ್ಲರೆ ಆಯಿತು. ಸೊ ಅದನ್ನು ಗ್ರಾಮ್ ಡಿವೈಡ್ ಮಾಡಿದಾಗ ನಮಗೆ 1 ಗ್ರಾಮ್ಗೆ 9,600 ರೂಪಾಯಿ 1 ಗ್ರಾಮು ಬಂತು 19 ಕ್ಯಾರೆಟ್ ಗೋಲ್ಡ್. ಇದು ವರ್ತಿಲ್ವಾ ಕಮೆಂಟ್ ಮಾಡಿ, ನಮಗಂತೂ ಗೊತ್ತಿಲ್ಲ. ಲೇಡೀಸು ಶಾಪಿಂಗ್ ಮಾಡಿದ್ದು, ಅವ್ರಿಗೆ ವರ್ತ್ ಅಂತ ಅನಿಸ್ತು, ಸೊ ಅದಕ್ಕೆ ತೊಗೊಂಡು. ಡಿಸೈನ್ಸು ಚಿಕ್ಕ ಚಿಕ್ಕ ಗ್ರಾಮು, 1 ಗ್ರಾಮು 900 ಮಿಲಿ, 2 ಗ್ರಾಮ್ಸು ಈ ಥರದ್ದೆಲ್ಲ ಇದೆ. ಅದಕ್ಕೆ ಎಷ್ಟೊಂದು ತೊಗೊಂಡ್ರು, ಎಲ್ಲರೂ ಗಿಫ್ಟಿಂಗ್ ಪರ್ಪಸ್ ಅಂತ. ಸೊ ಈಗ ನಾವು ನೆಕ್ಸ್ಟು ನಮಗೆ ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ. ಯೂಸುಫ್ ಬಾಯ್ ಅಂತ ಹೋಗ್ತಾ ಇದ್ದೀವಿ. ಯೂಸುಫ್ ಬಾಯ್ ಪರ್ಫ್ಯೂಮ್ ಗೊತ್ತಿರುತ್ತೆ, ಟ್ರೆಂಡಿಂಗು, ಸಖತ್ತು ಫೇಮಸ್ಸು ಪರ್ಫ್ಯೂಮ್ ಶಾಪು ದುಬೈನಲ್ಲಿ. ಅಲ್ಲೇ ನೀವು ಯಾವುದೇ ಪರ್ಫ್ಯೂಮ್ ಕೊಟ್ಟರೆ ಇಕ್ಕಿರೋದು ಪಕ್ಕಿರೋದು ಯಾವುದೇ ಬ್ರ್ಯಾಂಡ್ ಕೊಡಿ, ಅದನ್ನು ಸ್ಮೆಲ್ ಮಾಡಿಬಿಟ್ಟು ಅದನ್ನು ರೆಪ್ಲಿಕೇಟ್ ಮಾಡಿ ಕೊಡ್ತಾರೆ, ಸೇಮ್ ಟು ಸೇಮ್. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಇದೀಗ ಬಂದ ಸುದ್ದಿ. ಆವಾಗಿನ ಎಷ್ಟು ಹೇಳ್ತೀನಿ ನಾನು? 18 ಕ್ಯಾರೆಟಾ? 19 ಹೇಳ್ತಾರೆ. 19 ಕ್ಯಾರೆಟ್ ಅಂತ ಹೇಳ್ತಾ ಇದ್ದೀನಿ. 19 ಕ್ಯಾರೆಟ್ ಅಲ್ಲ ಅಂತದ್ದು 18 ಕ್ಯಾರೆಟ್ ಅಂತ. ಅದು ನಮಗೂ ಒಡವೆ ಬಗ್ಗೆ ಎಲ್ಲ ಗೊತ್ತಿಲ್ಲ. ಸೊ 18 ಕ್ಯಾರೆಟ್ ಗೋಲ್ಡ್ ವಿಡಿಯೋ ಫುಲ್ಲು 19 ಅಂತಲೇ ಹೇಳ್ತೀನಿ.